ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಾಜಿನಗರದಲ್ಲಿ ಮುಂದುವರೆದಿದೆ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಮೊನ್ನೆ ಹಲ್ಲೆಗೊಳಗಾಗಿದ್ರಲ್ಲ, ಅದೇ ಅಧಿಕಾರಿಗಳ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಈಗ ನಡೀತಾ ಇರೋದು. ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ. ಕಳೆದ ವಾರ ತೆರವು ಮಾಡುವ ವೇಳೆ ಒಂದು ದೊಡ್ಡ ಗಲಾಟೆ ನಡೆದು ಬಿಟ್ಟಿತ್ತು. ಜಿಬಿಎ ಅಧಿಕಾರಿಗಳಿಗೆ ಹಲ್ಲೆ ಮಾಡಿದ್ರು. ಜಿಬಿಎ ಅಧಿಕಾರಿಗಳ ಮೇಲೆ ಕೆಲ ಪುಂಡರು, ಅವರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ. ಈಗ ಇಂದಿನ ತೆರವು ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಅಲ್ಲಿ ಕಲ್ಪಿಸಲಾಗಿದೆ. ಇದೇ ಕೆಲಸ ಅವತ್ತು ಮಾಡಿದ್ರೆ ಈ ರೀತಿಯಾದಂಥ ಘಟನೆ ಆಗ್ತಾ ಇರಲಿಲ್ಲ. ಆ ಅಧಿಕಾರಿಗಳು ಹೊಡೆತ ತಿಂತಾನೂ ಇರಲಿಲ್ಲ. ಎಸಿಪಿ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈಗ ಸಚಿವರು, ಹಿರಿಯ ಅಧಿಕಾರಿಗಳು ನಮಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಇಂದು ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡ್ತಾ ಇದ್ದೀವಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಜಿಬಿಎ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ನಾನು ಶಿವಾಜಿನಗರದಲ್ಲಿದ್ದೀನಿ. ಇಲ್ಲಿ ಜಿಬಿಎ ವತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕಳೆದ ವಾರ ಫುಟ್ಪಾತ್ ತೆರವು ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಒಂದಷ್ಟು ನಿವಾಸಿಗಳು, ಅಂದ್ರೆ ಪುಂಡರು ಅಂತ ಹೇಳ್ಬೋದು, ಅವರು ಜಿಬಿಎ ಅಧಿಕಾರಿಗಳಿಗೆ ಹಲ್ಲೆಯನ್ನ ಮಾಡಿದ್ರು. ಸದ್ಯ ನಾನು ನಿಮೀಗ ತೆರವು ಮಾಡ್ತಾ ಇರುವಂತಹ ಸ್ಥಳದಲ್ಲಿದ್ದೀನಿ. ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕೆಂತಂದ್ರೆ ಈ ಹಿಂದೆ ತೆರವು ಮಾಡುವಂತಹ ಸಂದರ್ಭದಲ್ಲಿ ಹಲ್ಲೆ ಆಗಿತ್ತು, ಪೊಲೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ ಅನ್ನುವಂತಹ ಒಂದು ಆರೋಪವನ್ನ ಜಿಬಿಎ ಅಧಿಕಾರಿಗಳು ಮಾಡಿದ್ರು. ಸೊ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾಕೆಂತಂದ್ರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಫುಟ್ಪಾತ್ ಅನ್ನ ತೆರವು ಮಾಡಬೇಕು ಅನ್ನುವಂಥದ್ದು, ಪಾದಚಾರಿ ಮಾರ್ಗ ಇರುವಂತದ್ದು, ಫುಟ್ಪಾತ್ ಇರುವಂತದ್ದು ಪಾದಚಾರಿಗಳ ಓಡಾಟವನ್ನ ಮಾಡ್ಲಿಕ್ಕೆ. ಆದ್ರೆ ಅದನ್ನ ಎನ್ಕರೇಜ್ಮೆಂಟ್ ಮಾಡಿಕೊಂಡು ಇಲ್ಲಿ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿತ್ತು. ಆ ಒಂದು ಆದೇಶದ ಮೇರೆಗೆ ಈಗ ಜಿಬಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಕಳೆದ ವಾರ ಒಂದಷ್ಟು ಅನಾಹುತ ಆಗಿತ್ತು. ಆ ಸಂದರ್ಭದಲ್ಲಿ ಜಿಬಿ ಅಧಿಕಾರಿಗಳ ವಿರುದ್ಧ ಹಲ್ಲೆ ಆಗಿತ್ತು. ಪೆಪ್ಪರ್ ಸ್ಪ್ರೇ ಕೂಡ ಸಿಂಪರಣೆಯನ್ನ ಮಾಡಿದ್ರು. ತಕ್ಷಣಕ್ಕೆ ಇದು ಇಡೀ ರಾಜ್ಯಾದ್ಯಂತ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಅದಾದ ಬಳಿಕ ಅವತ್ತೇ ದಿನನೇ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ನ ಅಡಿಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಮಾಡಿತ್ತು. ಅದಾದ ನಂತರ ಮಧ್ಯೆ ಒಂದು 2 ದಿನಗಳ ಕಾಲ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿತ್ತು. ಈಗ ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ನಮ್ಮ ಜೊತೆಗೆ ಜಿಬಿ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗ ತೆರವು ಕಾರ್ಯಾಚರಣೆ ಯಾವ ತರ ಆಗ್ತಾ ಇದೆ ಮೇಡಮ್? ಸರ್, ಮಾಡ್ತಾ ಇದೀವಿ, ಬೆಳಗ್ಗೆಯಿಂದ ಮಾಡ್ತಾ ಇದೀವಿ, ನಡೀತಾ ಇದೆ. ಪೊಲೀಸ್ ಅವರೆಲ್ಲ ಪ್ರೊಟೆಕ್ಷನ್ ಅಲ್ಲಿ ನಮ್ಮ ಸುತ್ತ ಜಾಸ್ತಿ ಅವರೇ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ನಮ್ಮ ಸ್ಟಾಫ್ಗಿಂತ ಅವರೇ ಜಾಸ್ತಿ ಇದ್ದಾರೆ. ಇನ್ನು ಆರಾಮಾಗಿ ಮಾಡ್ತಾ ಇದೀವಿ. ಸ್ಥಳೀಯರು ಅವರೇ ವಾಲಂಟಿಯರ್ ಆಗಿ ತಗೊಳ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ನಮ್ಗಿಂತ ಜಾಸ್ತಿ ಅವರೇ ವಾಲಂಟಿಯರ್ ಆಗಿ ಮ್ಯಾಕ್ಸಿಮಮ್ ಕ್ಲಿಯರ್ ಆಗ್ತಾ ಇದೆ, ಮಾಡ್ತಾ ಇದೀವಿ ಸರ್. ಈಗ ಮೇಡಮ್, ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಈಗ ಯಾವ ತರ ಪರಿಸ್ಥಿತಿ ಇದೆ ಮೇಡಮ್? ಈಗೆಲ್ಲ ನಿವಾಸಿಗಳು ಆಲ್ಮೋಸ್ಟ್ ಎಲ್ಲ ಎನ್ಕ್ರೋಚ್ಮೆಂಟ್ ಆಗಿದೆ, ಏನ್ ಹೇಳ್ತೀರಿ? ಎನ್ಕ್ರೋಚ್ಮೆಂಟ್ ಅಂದ್ರೆ ಇವರು ಪರ್ಮನೆಂಟ್ ಸ್ಟ್ರಕ್ಚರ್ ಯಾವುದು ಬಂದಿಲ್ಲ. ಜಸ್ಟ್ ಒಂದು ಶೀಟ್ಗಳು ಹಾಕೊಂಡು ಮುಂದ್ಗಡೆ ಟೆಂಪ್ರರಿ ಇದೆ, ಅವರವರೇ ಟೆಂಪ್ರರಿ ಇರೋದನ್ನ ಅವರೇ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಮೊನ್ನೆ ಇನ್ಸಿಡೆಂಟ್ ಆದಾಗ ಭಯ ಇತ್ತು, ಪರ್ಸನಲಿನೂ ಭಯ ಇತ್ತು, ಏನಾಗುತ್ತೋ ಆಮೇಲೆ ಅಂತ. ಇವಾಗ ಏನಿಲ್ಲ, ಪೊಲೀಸರು ನಾವು ನಿಮ್ ಜೊತೆಗೆ ಇದೀವಿ ಅಂತ ಹೇಳಿದ್ದಾರೆ, ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ಡೈಲಿ ಫೋನ್ ಮಾಡ್ತಾ ಇದ್ದಾರೆ. ನಮ್ಗೆ ಏನ್ ತೊಂದರೆ ಇಲ್ಲ ಸರ್. ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಕರೆದು ನಿಮ್ಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ರು ಮೇಡಮ್. ಅದು ಯಾವ ರೀತಿಯಾಗಿ ನಿಮಗೆ ಆತ್ಮಸ್ಥೈರ್ಯವನ್ನ ತುಂಬಿಸ್ತು ಅಂತ? ಸರ್, ಅದು ನಮಗೆ ತುಂಬಾ, ಫಸ್ಟ್ ನಮ್ಗೆ ಹೇಳ್ಬೇಕಂದ್ರೆ ಇಡೀ ಕರ್ನಾಟಕ ಜನತೆ ನಮಗೆ ಮಾತಾಡ್ತಾ ಇದ್ದಾರೆ. ನಮ್ಗೆ ಅದು ತುಂಬಾ ಖುಷಿ ಆಯ್ತು. ನಮ್ಮ ಮಿನಿಸ್ಟರ್ ಸಾಹೇಬರು ನಮ್ಮನ್ನು ಕರೆದು ಸನ್ಮಾನ ಮಾಡಿ ಫುಲ್ ನಮ್ಗೆ ಧೈರ್ಯ ಈಗ ಇದಾರೆ ಬಿಡಿ, ನಮ್ಮ ಮಿನಿಸ್ಟರ್ ನಮ್ಗೆ ಹಿಂದೆ ಇದ್ದಾರೆ ಅನ್ನೋ ಒಂದು ಧೈರ್ಯ ಜಾಸ್ತಿ ಬರುತ್ತೆ ಸರ್. ಯಾವುದೇ ಭಯ ಇಲ್ಲದೆ ತೆರವು ಕಾರ್ಯಾಚರಣೆನ ಮಾಡ್ತೀರಾ ಮೇಡಮ್? ಅದನ್ನೇ ಹೇಳಿದ್ದಾರೆ ಮಿನಿಸ್ಟರ್ ಸಾಹೇಬರು, ಅದನ್ನೇ ಹೇಳಿದ್ದಾರೆ, ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಜಿಬಿ ಅಧಿಕಾರಿ ಹೇಳ್ತಾ ಇರುವಂತಹ ಮಾತು. ನಮ್ಗೆ ಈಗ ಒಂದಷ್ಟು ಮೋಟಿವೇಶನ್ ಆಗಿದೆ. ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಸಚಿವರು ಎಲ್ಲರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ನೀವು ಮಾಡ್ತಾ ಇರುವಂತಹ ಕಾರ್ಯವನ್ನ ಮುಂದುವರಿಸಿ, ಅದು ಯಾವುದೇ ಕಾರಣಕ್ಕೂ ಅದರಿಂದ ಹಿಂದೆ ಸರಿಬೇಡಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವೀಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿ ಆಗಿದೆ ಅದೆಲ್ಲದನ್ನು ಕೂಡ ನಿಯಮದ ಪ್ರಕಾರ ನಾವು ತೆರವು ಮಾಡುವಂತ ಕೆಲಸಕ್ಕೆ ಮುಂದೆ ಆಗ್ತೀವಿ ಅನ್ನುವಂತಹ ಒಂದು ಮಾತನ್ನ ಜಿಬಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಉಲ್ಲಾಸ್ ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.